ನಾನು ಕಳೆದ 2-3 ವರ್ಷದ ಹಿಂದೆ ಹೊಸದುರ್ಗ ಪಟ್ಟಣದಲ್ಲಿ ನಾನು ಒಂದು ಸೇವೆಯನ್ನು ಇದೇ ರೀತಿ ಒಂದು ಕೂಟವನ್ನು ಮಾಡಿದೆ. Like this, 3 years back, there was a city. I went to the meeting. ಆ ಕೂಟದಲ್ಲಿ ಇದ್ದಂಥ ಸೇವಕರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಪಾಸ್ಟರ್ ಟೈಟಸ್ ಎಂಬುದಾಗಿ. Pastor Titus is here. He was there in that meeting. ಅಲ್ಲೂ ಸಹ ಅನೇಕ ಹಣಕಾಸನ್ನು ಹಾಕಿ ಹಣವನ್ನು ಹಾಕಿ 3 ದಿವಸ ನಾವು ಒಂದು ಕೂಟವನ್ನು ಮಾಡಿದ್ವಿ. Even there also we invested money and started meeting there. ನಮ್ಮ ಉದ್ದೇಶ ಒಂದೇ, Our motive is only one thing. ನಾವು ಬಿಸ್ನೆಸ್ ಮಾಡುವಂಥದ್ದು Whatever the ದೇವರ business we do, ರಾಜ್ಯಕ್ಕೆ ಏನಾದರೂ ಒಂದು ಪ್ರಯೋಜನ ಆಗಬೇಕು. we are doing business, out of it profit whatever it comes, we ನಾವು thought ಕೆಲಸ to ಮಾಡು do something, anything for the Lord. ನಾವು ಕೆಲಸ ಮಾಡುವಂಥದ್ದು ದೇವರ ರಾಜ್ಯದಲ್ಲಿ ಅದರ ಒಂದು 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 ಭಾಗವಾಗಿ ನಾವು ಆತನ ರಾಜ್ಯದಲ್ಲಿ ಇಡುವವರಾಗಿರಬೇಕು. We are working outside in secular job, but out of the benefited, we thought to do something for the kingdom ಅಲ್ಲಿ of ಅನೇಕ God. ಲಕ್ಷಗಳನ್ನು ನಾವು ಖರ್ಚು ಮಾಡಿ 3 ದಿವಸ ಮೀಟಿಂಗ್ ಅನ್ನು ಮಾಡಿದ್ವಿ. We spent a lot of money there and we had 3 days meeting ಸುಮಾರು ಒಂದು there. 400-500 ಜನ ಇದ್ದಂಥ ಒಂದು ದೊಡ್ಡ ಕೂಟ. 400 to 500 people were there. ಅಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಮಹತ್ತಾದ ಕಾರ್ಯಗಳನ್ನು ಆ ಜಾಗದಲ್ಲಿ ಮಾಡಿದ್ರು. ಟೈಟಸ್ ಅವರು ಮುಂದೆ ಬರಬೇಕನ್ನ Pastor ಕೇಳ್ಕೊಳ್ತೇನೆ. Titus will come forward to share his testimony. 2019 ಇವರು ಸೇವೆ ಪ್ರಾರಂಭ ಮಾಡಿದರು. ಪ್ರಾರಂಭದಲ್ಲಿ ದೇವರು ನಮ್ಮ ತಾಲೂಕಲ್ಲಿ, ಹೊಳಲ್ಕೆರೆ ತಾಲೂಕಲ್ಲಿ ಒಂದು ಕೂಟವನ್ನು ನಡೆಸಿದ್ವಿ. 2-3 ದಿನ ಕೂಟದಲ್ಲಿ ದೇವರು ಅನೇಕ ಅದ್ಭುತಗಳನ್ನು ಮಾಡಿದರು. ಒಬ್ಬ ವ್ಯಕ್ತಿಯನ್ನು, ಕಾಲಿಲ್ಲದಂಥ ವ್ಯಕ್ತಿಯನ್ನು ಹೊತ್ಕೊಂಡು ಬಂದರು ಫಸ್ಟ್ನೇ ದಿನ. ಹಾಗೆ 2ನೇ ದಿನ ನೋಡುವಾಗ ಆನಂದ್ ಬ್ರದರ್ ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡಿದ್ರು. ಏನಂದರೆ ಅವರು ಆಟದಿಂದ ಅವ್ರನ್ನ ಹೊತ್ಕೊಂಡು ಬಂದರು, ಹೋಗುವಾಗ ನಡ್ಕೊಂಡು ಹೋಗುವಂತೆ ದೇವರು ಸಹಾಯ ಮಾಡಿದರು. ಹಾಗೆ 2ನೇದಾಗಿ ನೋಡುವಾಗ ಒಂದು ಕೂಟಕ್ಕೆ ಈಗ ಅವರು ಸೇವೆ ಮಾಡ್ತಾ ಇದ್ದಾರೆ. ಅನೇಕ ಆತ್ಮಗಳನ್ನು ನಾನೇನು ಹೇಳಿದಂದ್ರೆ, ಒಬ್ಬ ಮನುಷ್ಯ ಹೀಲಿಂಗ್ ಆಗೋದು ಸಹಜ. ಅವನು ಹೀಲಿಂಗ್ ಆದಮೇಲೆ ಸೇವೆ ಮಾಡ್ತಾನಲ್ಲ ಅದು ಫಲ. ಹಲ್ಲೆಲೂಯಾ.